ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರುವಿನ ವೀರ ನಾರಾಯಣ ಗುರು ಚರಿತಾ ಶೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳು, ನಿಮ್ಮನೆ ಹುಡುಗ ಶ್ರೀಪಾದ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಮ್ಮಪ್ಪ ಅಂದ್ರು ಇವತ್ತು ನೀನು ಒಂದು ವಿಡಿಯೋ ಮಾಡು, ಏನಾದರೂ ಅಂದರೆ ಯಾವಾಗಾದರೂ ಒಂದೊಂದ್ಸತಿ ತಪ್ಪಾಗುತ್ತೆ ನನ್ನಿಂದನೂ, ಅದನ್ನ ಮನ್ನಿಸಿ ನಂಗೊಂದು ವ್ಯೂಸ್ ಕೊಡಿ. ಆಮೇಲೆ ಅಪ್ಪ ಏನಂದ್ರೆ ನಾನು ಎಷ್ಟೋ ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ನೀನು ಒಂದು ಫಸ್ಟ್ ವಿಡಿಯೋ ನಂದಿದ್ದು, ಅದಕ್ಕೆ ವ್ಯೂಸ್ ಕೊಡಿ, ಏನಾದರೂ ಮಾಡಿ. ಆಮೇಲೆ ತಕ್ಕಂತ ಏನಾದರೂ ತಪ್ಪಿದ್ರೆ ಅದನ್ನ ಮನ್ನಿಸಿ. ಆಮೇಲೆ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ದೇವರು ನಿಮ್ಗೆ ಭಕ್ತಿ, ಆಯು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಡೋಗೋಸ್ಕರ ಅದಕ್ಕೆ ನಾನು ನಮ್ಮ ತಂದೆ ಇಷ್ಟು ಹೋಮ ಮಾಡ್ತೀನಿ. ನನ್ನ ತಂದೆ ಹೋಮ ಮಾಡ್ತಾರೆ, ನಾನು ಅಭಿಷೇಕ ಮಾಡ್ತೀನಿ. ಅಂದ್ರೆ ನಿಮ್ಗೆ ತೋರಿಸಿದ್ವಲ್ಲ ತಂತೆ ಇಲ್ಲಿ ಕನೆಕ್ಟ್ ಇದೆಯಲ್ಲ, ಆ ತಂತೆಯಿಂದ ನಿಮ್ಗೆ ನೀರು ಭಸ್ಮ ಎಲ್ಲ ಕೊಡ್ತೀವಿ. ಆಮೇಲೆ ಅದಕ್ಕೆ ನಿಮ್ಗೆ ಗುರು ಪೂರ್ಣಿಮಾ ತನಕ ಎಷ್ಟಾಗುತ್ತೋ ಅಷ್ಟು ಗುರು ಚರಿತ್ರೆ ಮಾಡಿ, ಜಪ ಮಾಡಿ. ಆಮೇಲೆ ಮಕ್ಕಳಿಗೆ ನೀವು ಎಷ್ಟು ವಿದ್ಯಾ ಬುದ್ಧಿ ಆಯು ಆರೋಗ್ಯ ಕೊಡ್ತೀರಾ ಅಷ್ಟು ನಿಮ್ಮ ಮಗಂಗೆ ಎಜುಕೇಶನ್ದು ಚೆನ್ನಾಗಿರುತ್ತೆ. ಅದರ ಜೊತೆ ಆಮೇಲೆ ದತ್ತ ಮಹಾರಾಜರ ನಾಮಸ್ಮರಣೆ ಮಾಡಬೇಕು. ಅದಕ್ಕೆ ನಿಮ್ಗೆ ಎಲ್ಲ ಚೆನ್ನಾಗಿರುತ್ತೆ, ಮನೆ ಆಯು ವಿದ್ಯಾನು ಚೆನ್ನಾಗಿರುತ್ತೆ, ಮಕ್ಕಳು ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ. ನಾಳೆ ನಾನು ಒಂದು ಅಭಿಷೇಕದ ವಿಡಿಯೋ ನಾನು ಹಾಕ್ತೀನಿ. ಆಮೇಲೆ ನೋಡಿ, ಯಾರ್ಯಾರಿಗೆ ಗೊತ್ತಿಲ್ಲ ಇದು ಹಿಂಗೆ ಅಭಿಷೇಕ ಮಾಡೋದು ಅಥವಾ ಹಂಗೆ ತಪ್ಪ ಮಾಡ್ತೀರಾ ಒಂದೊಂದ್ಸತಿ, ಅದಕ್ಕೆ ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹೆಂಗೆ ಆಗ್ಬೇಕಂತ, ಹೆಂಗೆ ಏನೇನು ನೀರಲ್ಲಿ ಹಾಕ್ಬೇಕು ಅಥವಾ ಅದನ್ನ ನೀವು ಮನೇಲಿ ಮಾಡ್ಬೋದು. ಯಾಕಂದ್ರೆ ಮನೇಲಿ ಮಾಡಿದ್ರೆ ಅಷ್ಟು ಪಾಸಿಟಿವ್ ವ್ಯೂಸ್ ಬರುತ್ತೆ, ಆಮೇಲೆ ಭಕ್ತಿ ಬರುತ್ತೆ. ಯಾರ್ಯಾರಿಗೆ ಈ ಅಂದ್ರೆ ನೀವು ಅದ್ ನೀರ್ನ ಒಗಿಬಾರ್ದು, ಆ ನೀರ್ನ ಏನ್ ಮಾಡಿ ಅಂದ್ರೆ ಮಕ್ಕಳಿಗೆ ಕುಡಿಸಿದ್ರೆ ಅಂದ್ರೆ ಅವರಿಗೆ ಏನೇನ್ ಮೈಂಡ್ ಹೋಗಲ್ವಲ್ಲ, ಎಕ್ಸಾಮ್ ಟೆನ್ಷನ್ ಏನಾದ್ರು ಇರುತ್ತಂದ್ರೆ ಆ ನೀರ್ನ ಕುಡಿಸಿ ಅವ್ರಿಗೆ. ಅಥವಾ ಅವ್ರಿಗೆ ನೀರ್ ಇಷ್ಟ ಇಲ್ಲ ಅಂದ್ರೆ ಅನ್ನದಲ್ಲಿ ಅಥವಾ ಸಾಂಬಾರ್ ನೀವು ಏನಾದ್ರು ಮಾಡ್ತೀರಾ ಅಂದ್ರೆ ಅದರಲ್ಲಿ ಸ್ವಲ್ಪ ಏನಾದ್ರು ಗೊಜ್ಜಿ ಆಮೇಲೆ ಏನಾದ್ರು ಹಾಕಿ ಮಕ್ಕಳಿಗೆ ತಿನ್ನಿಸಿ. ಅಂದ್ರೆ ಅವ್ರಿಗೆ ಇಷ್ಟವಾದ ಏನಾದ್ರು ಇದ್ರೆ ಅವ್ರನ್ನ ಇಂಟ್ರೆಸ್ಟ್ ಮಾಡ್ತಾರೆ. ಇಂಟ್ರೆಸ್ಟ್ ಅಂದ್ರೆ ಈಗ ಅವರಿಗೆ ಗೊತ್ತಿಲ್ಲ ಏನು ಹೀಗೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು, ಇಷ್ಟು ಟೆನ್ಷನ್ ತಗೋತಾರೆ ಅಂದ್ರೆ ಅದನ್ನ ಮಾಡಕ್ಕಾಗಲ್ಲ. ಸೊ ನೀವು ಆ ನೀರ್ನ ಏನಾದ್ರು ಹಾಕಿದ್ರೆ ಅವಾಗ ಅವ್ರ ಮೆಂಟಲ್ ಏನಾಗಿರುತ್ತಲ್ವಾ ಅದೆಲ್ಲ ಅಂದ್ರೆ ಎಲ್ಲ ಹೋಗ್ಬಿಡುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ 1 ಸೆಕೆಂಡಲ್ಲೇ ಎಲ್ಲಾನು ಕಂಪ್ಲೀಟ್ ಆಗಿ ಸರ್ಚ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀವಿ, ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಈ ಬೀಜ ಮಂತ್ರ ಅಷ್ಟು ಇದು ಇದೆ ಅಂದ್ರೆ ನಾನು ಯಾವಾಗೂ ಅದ್ರ ಮೀನಿಂಗು ಅಂತೀನಿ. ಆಮೇಲೆ ಈ ಗುರು ಚರಿತ್ರೆದು ನಾನು ಓದ್ತಾ ಇದ್ದೀನಿ, ಯಾಕಂದ್ರೆ ಗುರು ಪೂರ್ಣಿಮಾ ಬರ್ತಾ ಇದಲ್ಲ, ಅದಕ್ಕೆ ನಾನು ಓದ್ತಾ ಇದ್ದೀನಿ. ನೀವು ಬೇಕಂದ್ರೆ ಓದ್ಕೊಳ್ಳಿ, ಯಾಕಂದ್ರೆ ಇನ್ನ 46 ದಿವಸ ಇದೆ ಗುರು ಪೂರ್ಣಿಮಾ ಬರೋದಕ್ಕೆ. ಅದಕ್ಕೆ ಎಲ್ಲರಿಂದ ಭಕ್ತಿಯಿಂದ ಸ್ವೀಕಾರ ಮಾಡಿ. ಆಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಮಕ್ಕಳಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ನಾಳೆ ಹೊಸ ವಿಡಿಯೋ ತರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.